ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿಗರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಅನ್ನ ಕೊಟ್ಟಿರೋದು. ಆರೋಪ ಮಾಡೋಕೆ ಅಧಿಕೃತ ದಾಖಲೆ ಬೇಕಲ್ವಾ? ಅಧಿಕೃತ ಅಧಿಕಾರಿ, ಗುತ್ತಿಗೆದಾರರು, ಅಸೋಸಿಯೇಷನ್ ಬೇಕು. ಸುಮ್ಮನೆ ಇವ್ರು ಹಿಟ್ ಆ್ಯಂಡ್ ರನ್ ಮಾಡಬಾರ್ದು. 60% ಕಮಿಷನ್ ತಗೊಂಡಿದ್ದಕ್ಕೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಬಿಡಿ, ಸುಮ್ಮನೆ ಹೇಳೋದಲ್ಲ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಮುಂಜಾನೆ ಹೇಳಿದ್ದು ಸಂಜೆ ಅನ್ನೋಷ್ಟರಲ್ಲಿ ಕ್ಲಿಯರ್ ಆಗುತ್ತೆ. ಬಿಜೆಪಿ ಅವರಿಗೆ ಮಾಡೋ ಕೆಲಸ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಯಿಂದ ಆತ್ಮಹತ್ಯೆ ಅಂತ ಡೆತ್ ನೋಟ್ ಇದೆಯಾ? ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಈಗ ನಾವೇನು ಮುಂಜಾನೆ ನಾವು ಹೇಳ್ತೀವಿ ಅವ್ರಿಗೆ ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊಂಡು ಕೂಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಏನು ಮಾಡಿದಾರಂತ ಹೇಳ್ರಿ, ಏನು ಮಾಡಿದಂತ ಅವ್ರು ಕೊಡಬೇಕು. ಇಲ್ಲಿ ಆರೋಪ ಸಾಬೀತಾಗಿದೆ, ಅವ್ರು ಏನರ ಅವರಿಂದ ಸುಸೈಡ್ ಮಾಡ್ಕೊಂಡಂತ. ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತಿದ್ದಿದೆ. ಪ್ರಿಯಾಂಕಾ ಮತ್ತು ಹಂಗೆ ಬರೆದಾರೆ. ಪ್ರಿಯಾಂಕಾಗೆ ಏನು ಸಂಬಂಧ ಇಲ್ಲ. ಯಾ ತನಿಖೆ ನಡೆದ ತನಿಖೆ ಆಗಲ್ಲ. ಯಾಕೆ ಸುಳ್ಳು ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಬೇಕು. ಈಗ ಆರೋಪ ಮಾಡ್ಲಿಕ್ಕೆ ಏನು ಅದಕ್ಕೇನು ಬೇಕಲ್ಲ, ಯಾರು ಅಧಿಕೃತ ಬೇಕಲ್ಲ, ಅಧಿಕೃತ ಮಾಡಲೇಬೇಕು. ಸಂಬಂಧಪಟ್ಟವ್ರಿಗೆ ಇಲಾಖೆಯ ಅಸೋಸಿಯೇಷನ್ ಮಾಡಬೇಕು, ಯಾರ ಕಾಂಟ್ರಾಕ್ಟರ್ ಮಾಡಬೇಕು ಅಧಿಕೃತ. ಈಗ ನಾವೇನು ಮುಂಜಾನೆ ನಾವು ಹೇಳ್ತೀವಿ, ಅವ್ರೊಂದು ಯಾವ ಥರ 10 ಅವ್ರು ಹೇಳ್ತಾರೆ 10 ನಾವು ಹೇಳ್ತೀವಿ. ಅದು ಸಂಜೆಗೆ ಅಂದ್ರೆ ಅದೇನು ಕ್ಲೋಸ್. ಅವ್ರಿಗೆ ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊಂಡು ಕೂಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಏನು ಮಾಡಿದಾರಂತ ಹೇಳ್ರಿ, ಏನು ಮಾಡಿದಂತ ಅವ್ರು ಕೊಡಬೇಕು. ಇಲ್ಲಿ ಆರೋಪ ಸಾಬೀತಾಗಿದೆ, ಅವ್ರು ಏನರ ಅವರಿಂದ ಸುಸೈಡ್. ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿಗರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಅನ್ನ ಕೊಟ್ಟಿರೋದು. ಆರೋಪ ಮಾಡೋಕೆ ಅಧಿಕೃತ ದಾಖಲೆ ಬೇಕಲ್ವಾ? ಅಧಿಕೃತ ಅಧಿಕಾರಿ, ಗುತ್ತಿಗೆದಾರರು, ಅಸೋಸಿಯೇಷನ್ ಬೇಕು. ಸುಮ್ಮನೆ ಇವ್ರು ಹಿಟ್ ಆ್ಯಂಡ್ ರನ್ ಮಾಡಬಾರ್ದು. 60% ಕಮಿಷನ್ ತಗೊಂಡಿದ್ದಕ್ಕೆ ನಿಮ್ಮ ಹತ್ರ ದಾಖಲೆ ಇದ್ದರೆ ಬಿಡಿ, ಸುಮ್ಮನೆ ಹೇಳೋದಲ್ಲ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಮುಂಜಾನೆ ಹೇಳಿದ್ದು ಸಂಜೆ ಅನ್ನೋಷ್ಟರಲ್ಲಿ ಕ್ಲಿಯರ್ ಆಗುತ್ತೆ. ಬಿಜೆಪಿ ಅವರಿಗೆ ಮಾಡೋ ಕೆಲಸ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಯಿಂದ ಆತ್ಮಹತ್ಯೆ ಅಂತ ಡೆತ್ ನೋಟ್ ಇದೆಯಾ? ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಈಗ ನಾವೇನು ಮುಂಜಾನೆ ನಾವು ಹೇಳ್ತೀವಿ ಅವ್ರಿಗೆ ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊಂಡು ಕೂಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಏನು ಮಾಡಿದಾರಂತ ಹೇಳ್ರಿ, ಏನು ಮಾಡಿದಂತ ಅವ್ರು ಕೊಡಬೇಕು. ಇಲ್ಲಿ ಆರೋಪ ಸಾಬೀತಾಗಿದೆ, ಅವ್ರು ಏನರ ಅವರಿಂದ ಸುಸೈಡ್ ಮಾಡ್ಕೊಂಡಂತ. ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತಿದ್ದಿದೆ. ಪ್ರಿಯಾಂಕಾ ಮತ್ತು ಹಂಗೆ ಬರೆದಾರೆ. ಪ್ರಿಯಾಂಕಾಗೆ ಏನು ಸಂಬಂಧ ಇಲ್ಲ. ಯಾ ತನಿಖೆ ನಡೆದ ತನಿಖೆ ಆಗಲ್ಲ. ಯಾಕೆ ಸುಳ್ಳು ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಬೇಕು. ಈಗ ಆರೋಪ ಮಾಡ್ಲಿಕ್ಕೆ ಏನು ಅದಕ್ಕೇನು ಬೇಕಲ್ಲ, ಯಾರು ಅಧಿಕೃತ ಬೇಕಲ್ಲ, ಅಧಿಕೃತ ಮಾಡಲೇಬೇಕು. ಸಂಬಂಧಪಟ್ಟವ್ರಿಗೆ ಇಲಾಖೆಯ ಅಸೋಸಿಯೇಷನ್ ಮಾಡಬೇಕು, ಯಾರ ಕಾಂಟ್ರಾಕ್ಟರ್ ಮಾಡಬೇಕು ಅಧಿಕೃತ. ಈಗ ನಾವೇನು ಮುಂಜಾನೆ ನಾವು ಹೇಳ್ತೀವಿ, ಅವ್ರೊಂದು ಯಾವ ಥರ 10 ಅವ್ರು ಹೇಳ್ತಾರೆ 10 ನಾವು ಹೇಳ್ತೀವಿ. ಅದು ಸಂಜೆಗೆ ಅಂದ್ರೆ ಅದೇನು ಕ್ಲೋಸ್. ಅವ್ರಿಗೆ ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೊಂಡು ಕೂಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಏನು ಮಾಡಿದಾರಂತ ಹೇಳ್ರಿ, ಏನು ಮಾಡಿದಂತ ಅವ್ರು ಕೊಡಬೇಕು. ಇಲ್ಲಿ ಆರೋಪ ಸಾಬೀತಾಗಿದೆ, ಅವ್ರು ಏನರ ಅವರಿಂದ ಸುಸೈಡ್ ಮಾಡ್ತಾರೆ. ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗಾರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ವರ್ಸಸ್ DKಶ ಬಣ ಅನ್ನುವಂಥದ್ದು ಸೃಷ್ಟಿಯಾಗ್ಬಿಟ್ಟಿದೆ. ಈ ಮಧ್ಯೆ ಆ ಡಿನ್ನರ್ ಮೀಟಿಂಗ್ ಭಾರಿ ಆಯಾಮಗಳ ಚರ್ಚೆಗೆ ಕಾರಣ ಆಯ್ತು. ಈಗ ಮತ್ತೆ DKಶಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ರ ಅನ್ನುವಂತಹ ಪ್ರಶ್ನೆ. ಯಾರಿಗಾದರೂ ಅಧಿಕಾರವನ್ನು ನೀಡಲಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಒಕ್ಕಲಿಗ, ಲಿಂಗಾಯತ, SC ST ಯಾರಿಗಾದರೂ ಮಾಡಲಿ, ನಮಗೆ ಸಂಬಂಧ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಎಲ್ಲಾದರೂ ಹೇಳಿದ್ದೀನ ನಾನು? ಸತೀಶ್ ಮುಂದಿನ CM ಅಂತ ಘೋಷಣೆ ಕೂಗಿದ್ರೆ ಆಗಲ್ಲ. ಅಧ್ಯಕ್ಷರನ್ನ ಕೆಳಗಿಳಿಸುವ ಅಧಿಕಾರ ನಮ್ಮ ಕೈಯಲ್ಲಿ ಇಲ್ಲ. ಅಧ್ಯಕ್ಷರನ್ನ ಕೆಳಗಿಳಿಸೋದು ಬಿಡೋದು ಹೈಕಮಾಂಡ್ ನಿರ್ಧಾರ ಅಂತ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದೆ ಅಧಿಕಾರ ಏನಿಲ್ಲ. ಅದು ಮಾಡೋವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೋ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ, ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗಾರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕೇ ಬೇಕಂತೇಳಿ ಹೇಳಿದ್ವಿ, ಎಲ್ಲಿ ಹೇಳಿಲ್ಲ.
ನೋಡಿ ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೂ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ವರ್ಸಸ್ DKಶ ಬಣ ಅನ್ನುವಂಥದ್ದು ಸೃಷ್ಟಿಯಾಗ್ಬಿಟ್ಟಿದೆ. ಈ ಮಧ್ಯೆ ಆ ಡಿನ್ನರ್ ಮೀಟಿಂಗ್ ಭಾರಿ ಆಯಾಮಗಳ ಚರ್ಚೆಗೆ ಕಾರಣ ಆಯ್ತು. ಈಗ ಮತ್ತೆ DKಶಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ರ ಅನ್ನುವಂತಹ ಪ್ರಶ್ನೆ. ಯಾರಿಗಾದರೂ ಅಧಿಕಾರವನ್ನು ನೀಡಲಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಒಕ್ಕಲಿಗ, ಲಿಂಗಾಯತ, SC ST ಯಾರಿಗಾದರೂ ಮಾಡಲಿ, ನಮಗೆ ಸಂಬಂಧ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಎಲ್ಲಾದರೂ ಹೇಳಿದ್ದೀನ ನಾನು? ಸತೀಶ್ ಮುಂದಿನ CM ಅಂತ ಘೋಷಣೆ ಕೂಗಿದ್ರೆ ಆಗಲ್ಲ. ಅಧ್ಯಕ್ಷರನ್ನ ಕೆಳಗಿಳಿಸುವ ಅಧಿಕಾರ ನಮ್ಮ ಕೈಯಲ್ಲಿ ಇಲ್ಲ. ಅಧ್ಯಕ್ಷರನ್ನ ಕೆಳಗಿಳಿಸೋದು ಬಿಡೋದು ಹೈಕಮಾಂಡ್ ನಿರ್ಧಾರ ಅಂತ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೂ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕಂತೇಳಿ ಹೇಳಿದ್ವಿ, ಎಲ್ಲಿ ಹೇಳಿಲ್ಲ. ನೋಡಿ ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೂ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ವರ್ಸಸ್ DKಶ ಬಣ ಅನ್ನುವಂಥದ್ದು ಸೃಷ್ಟಿಯಾಗ್ಬಿಟ್ಟಿದೆ. ಈ ಮಧ್ಯೆ ಆ ಡಿನ್ನರ್ ಮೀಟಿಂಗ್ ಭಾರಿ ಆಯಾಮಗಳ ಚರ್ಚೆಗೆ ಕಾರಣ ಆಯ್ತು. ಈಗ ಮತ್ತೆ DKಶಿಗೆ ಸಚಿವ ಸತೀಶ್ ಜಾರಕಿಹೊಳಿ ಟಕ್ಕರ್ ಕೊಟ್ರ ಅನ್ನುವಂತಹ ಪ್ರಶ್ನೆ. ಯಾರಿಗಾದರೂ ಅಧಿಕಾರವನ್ನು ನೀಡಲಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಒಕ್ಕಲಿಗ, ಲಿಂಗಾಯತ, SC ST ಯಾರಿಗಾದರೂ ಮಾಡಲಿ, ನಮಗೆ ಸಂಬಂಧ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಬೇಕು ಅಂತ ಎಲ್ಲಾದರೂ ಹೇಳಿದ್ದೀನ ನಾನು? ಸತೀಶ್ ಮುಂದಿನ CM ಅಂತ ಘೋಷಣೆ ಕೂಗಿದ್ರೆ ಆಗಲ್ಲ. ಅಧ್ಯಕ್ಷರನ್ನ ಕೆಳಗಿಳಿಸುವ ಅಧಿಕಾರ ನಮ್ಮ ಕೈಯಲ್ಲಿ ಇಲ್ಲ. ಅಧ್ಯಕ್ಷರನ್ನ ಕೆಳಗಿಳಿಸೋದು ಬಿಡೋದು ಹೈಕಮಾಂಡ್ ನಿರ್ಧಾರ ಅಂತ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೂ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕಂತೇಳಿ ಹೇಳಿದ್ವಿ, ಎಲ್ಲಿ ಹೇಳಿಲ್ಲ. ನೋಡಿ ಅದನ್ನೇ ಮತ್ತೆ ಹೇಳೋದು, ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿಯವ್ರು ಇಳಿಸ್ಬೇಕು. ನಮ್ಮ ಕಡೆ ಏನದು ಇದು ಅಧಿಕಾರ ಏನಿಲ್ಲ. ಅದು ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೂ ಅಧಿಕಾರ ಇಲ್ಲ. ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾರಿಗಾರ ಮಾಡಲಿ, ಒಕ್ಕಲಿಗರ ಮಾಡಲಿ, ಲಿಂಗಾಯತರು ಮಾಡಲಿ, SC ಮಾಡಲಿ, ST ಮಾಡಲಿ, ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅದು. ನಾವೇನು ಬೇಕಂತೇಳಿ ನಮ್ಗೆ ಬೇಕು.